ಹುಲಿ ಕಾರ್ತಿಕ್ ಅಣ್ಣ ಅವ್ರು ಬಂದಿರೋದು ನಮ್ಮ ಚಿತ್ರದುರ್ಗಕ್ಕೆ ತುಂಬ ಖುಷಿಯಾಗೈತೆ. ನಾವು ಅಭಿಮಾನಿಗಳು ನಾವೇ ಹೇಳಿ ಕರೆದು ಬನ್ನಿ ಅಣ್ಣ ಒಂದು ಸಲ ಥಿಯೇಟ್ರ್ ವಿಸಿಟ್ ಮಾಡಿರಿ, ಎಲ್ಲ ಕಡೆ ವಿಸಿಟ್ ಮಾಡ್ತೀರಾ, ಇಲ್ಲಿ ನಮ್ಮ ದುರ್ಗದಲ್ಲೂ ಒಂದು ಸಲ ಬನ್ನಿ, ನಮಗೂ ತುಂಬ ಖುಷಿಯಾಗುತ್ತೆ. ಹಾಗೂ ಈಗ ನಮ್ಮ ಬಾಸ್ ಅಲ್ಲಿ ಇರೋದ್ರಾಗಿಂದ ಸ್ವಲ್ಪ ನೀವು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಅಧ್ಯಕ್ಷರು ನಾವು ಅವರೆಲ್ಲ ಅದನ್ನೇ ನಿನ್ನೆ ಎಲ್ಲ ಮಾತಾಡ್ಕೊಂಡು ಅಣ್ಣವ್ರು ಬಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ದುರ್ಗದಲ್ಲಿ ನೋಡ್ರಿ ಥಿಯೇಟ್ರೇ ಕಾಣಲ್ಲ, ಆ ಥರ ಬ್ಯಾನರ್ ಕಟ್ಬಿಟ್ಟಿದ್ದಾರೆ ಫುಲ್ಲು. ಅಂದರೆ ಇಲ್ಲಿ ಏನಂದ್ರೆ ದುರ್ಗದಾಗ ಎಲ್ಲ ಮೂವಿ ಮಾಡೋಕ್ಕಿಂತ ಈ ಮೂವಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀವಿ, ಒಂದು ಸ್ವಲ್ಪ ನಮ್ಮ ಜವಾಬ್ದಾರಿ ಅಂದ್ಕೊಂಡು. ಅದಕ್ಕೆ ನೀವು ಬಂದಿರೋದಕ್ಕೆ ನಮಗೆ ತುಂಬ ಖುಷಿಯಾಗೈತೆ ಅಣ್ಣ. ಇಲ್ಲ, ನಮಗೂ ಖುಷಿನೇ ಅಣ್ಣ. ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ಇದಕ್ಕೆ ಚಿತ್ರದುರ್ಗದಲ್ಲಿ ಬಾಸ್ ಕ್ರೇಜ್ ಹೆಂಗಿದೆಯಪ್ಪ, ನಾನು ಒಂದ್ಸರಿ ಅದನ್ನು ಕಣ್ ತುಂಬ್ಕೋಬೇಕು ಅಂದರೆ ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರೆ ನಮಗೆ ನೀವು ಕರೀದಿದ್ರೂ ಮೋಸ್ಟ್ಲಿ ನಾವೇ ಬಂದು ಹೋಗ್ತಾಯಿದ್ದೀವಿ. ನಮ್ಮ ಕೆಲಸ ಬಾಸ್ ಬೇರೆ ಹೇಳಿದ್ದಾರೆ, ನಾನು ಇಲ್ಲ ಅಂತ ಕಡಿಮೆ ಕೆಲಸ ಮಾಡಬೇಡಿ ಜಾಸ್ತಿ ಮಾಡಿ ಅಂತ, ನಾವು ಅದೇ ದಾರಿಲಿದ್ದೀವಿ. ಸೊ ಇಲ್ಲಂತಲ್ಲ, ನಮ್ಮ ಕೈಯಲ್ಲಿ ಯಾವ್ಯಾವ ಥಿಯೇಟ್ರಿಗೆ ಹೋಗಿ ಸಾಧ್ಯ ಇದೆಯೋ, ಸಿನಿಮಾ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಓಡಾಡ್ತೀವಿ, ಎಲ್ಲ ಕಡೆನೂ ಹೋಗ್ತೀವಿ. ಥ್ಯಾಂಕ್ ಯು ಚಿತ್ರದುರ್ಗದಲ್ಲಿ ಡಿಫೆನ್ಸ್. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ತುಂಬ ಚೆನ್ನಾಗಿ ಅಂದರೆ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ನಡೆಸ್ತಾ ಇದ್ದಾರೆ. ನಾನು ಒಳಗಡೆ ಹೋಗಿ ಗಾಬರಿ ಆಗ್ಬಿಟ್ಟೆ. ಫುಲ್ ಥಿಯೇಟ್ರ್ ಇದೆ ಇವತ್ತು, ಸೋಮವಾರ ಮಧ್ಯಾಹ್ನ ಫುಲ್ ಥಿಯೇಟ್ರ್ ಇದೆ. ಸೊ ಇದಕ್ಕೆ ಈ ಡಿಫೆನ್ಸ್ ಏನು ದರ್ಶನ್ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿ ಸಂಘ ಇದ್ದಾರೆ, ಅವರೇ ಕಾರಣ ಇಷ್ಟೆಲ್ಲ ಆಡಂಬರ, ಇಷ್ಟೆಲ್ಲ ಕ್ರೇಜು, ಇಷ್ಟೆಲ್ಲ ಸೆಲೆಬ್ರೇಷನ್ ಇರೋಕ್ಕೆ. ಸೊ ಒಂದು ಸೆಕೆಂಡ್ ಬಾಸ್ ಕಡೆಯಿಂದ, ನಮ್ಮ ಡೆವಿಲ್ ಸಿನಿಮಾ ಕಡೆಯಿಂದ, ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಧನ್ಯವಾದಗಳು. ಇದೇ ಥರ ಮೆರೆಸಿ, ಇದೇ ಥರ ಕನ್ನಡ ಸಿನಿಮಾ ಉಳಿಬೇಕು, ಕನ್ನಡಿಗರು ಸಿನಿಮಾ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.